ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಭು ಯೇಸು ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಮಾತೆ ಮರಿಯಳನ್ನು ವಿಶೇಷವಾಗಿ ನಾವು ಧರ್ಮಸಭೆ ವಿಶಿಷ್ಟವಾದಂತಹ ಗೌರವ ಹಾಗೂ ಪ್ರೀತಿಯ ಮೂಲಕ ಮಾತೆಯನ್ನು ಎಲ್ಲ ಸಂತರಿಗಿಂತ ಮಿಗಿಲಾಗಿ ಅವರನ್ನು ನಾವು ಕಾಣುತ್ತೇವೆ. ಮಾತೆ ಮರಿಯಳನ್ನು ನಾವು ಧರ್ಮಸಭೆಯಲ್ಲಿ ನೋಡುವುದಾದರೆ ಆಕೆಯ ಸ್ಥಾನಮಾನಗಳನ್ನು ನಾವು ಅರ್ಥೈಸಿಕೊಳ್ಳುವುದಾದರೆ, ದೇವರ ತಾಯಿಯಾದಂತಹ ಮಾತೆ ಮರಿಯ ಒಬ್ಬ ಸಾಮಾನ್ಯ ಜುದೆಯ ಪ್ರಾಂತ್ಯದ ಈ ತಾಯಿ, ಈ ಮಹಿಳೆ, ಈ ಬಾಲೆ ದೇವರ ತಾಯಿಯಾದಂತಹ ಭಾಗ್ಯವನ್ನು ನಾವು ನೆನೆಸುವುದಾದರೆ ಆಕೆಯನ್ನು ಬೈಬಲ್ ಶ್ರೀ ಗ್ರಂಥದಲ್ಲಿ ನಾವು ಹೇಗೆ ಆಕೆಯನ್ನು ನಾವು ಕಾಣುತ್ತೇವೆ ಎಂಬುದಾಗಿ ನಾವು ಇಂದಿನ ವಾಚನಗಳಲ್ಲಿ ನಾವು ಕಾಣುತ್ತೇವೆ. ನಾವು ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ನೋಡುವುದಾದರೆ ಮಾತೆ ಮರಿಯಳ ಪುಣ್ಯಕ್ಷೇತ್ರವನ್ನು ನಾವು ವಿಶೇಷವಾಗಿ ಕಾಣುತ್ತೇವೆ. ಫಾತಿಮಾ ನಗರ ಇರಬಹುದು ಅಥವಾ ಲೂರ್ದ್ ನಗರ ಇರಬಹುದು. ನಮ್ಮ ಭಾರತದ ಅನೇಕ ಪುಣ್ಯಕ್ಷೇತ್ರಗಳನ್ನು, ಮಾತೆ ಮರಿಯಮ್ಮನವರ ಪುಣ್ಯಕ್ಷೇತ್ರಗಳನ್ನು ನಾವು ನೋಡುತ್ತೇವೆ. ವೆಳಂಗಣಿ, ಲೂರ್ದ್ ನಗರ ಹಾಗೂ ಶಿವಾಜಿನಗರ, ಹರಿಹರ, ಈ ಎಲ್ಲ ಕ್ಷೇತ್ರಗಳಲ್ಲಿ ಲಕ್ಷಾಂತರ ಜನ ಕ್ರೈಸ್ತರು ಎಲ್ಲರೂ ಕೂಡ ಈ ಮಾತೆಯಲ್ಲಿ ಪ್ರಾರ್ಥಿಸುತ್ತಾರೆ. ಆಕೆಯಲ್ಲಿ ವಿಶೇಷವಾದ ಭಿನ್ನಹಗಳನ್ನು ಆಕೆಯ ಮುಂದಿಟ್ಟು ಆಕೆಯಲ್ಲಿ ಪ್ರಾರ್ಥಿಸುತ್ತಾರೆ. ದೇವರೇ ಈಕೆಯನ್ನು ಆಯ್ಕೆ ಮಾಡಿಕೊಂಡು ತನ್ನ ಪ್ರಿಯ ಏಕೈಕ ಕುಮಾರನ ತಾಯಿಯಾಗಿ, ದೇವರ ತಾಯಿಯಾಗಿ ಆಗಿಸುವಂತಹ ಈಕೆಯಲ್ಲಿ ಇರುವಂತಹ ವಿಶೇಷವಾದಂತಹ ಕಾರಣಗಳೇನು? ಒಬ್ಬ ಸಂತರು ಹೇಳುತ್ತಾರೆ, ಮಾತೆ ಮರಿಯ ಎಲ್ಲ ಸಂತರುಗಳಿಗಿನ್ನ ಶ್ರೇಷ್ಠಳು, ಆಕೆ ಪರಿಪೂರ್ಣಳು, ಸಂಪೂರ್ಣಳು ಹಾಗೂ ಆಕೆ ಕೃಪಾಪೂರ್ಣಳು ಎಂಬುದಾಗಿ ಕಾಣುತ್ತಾರೆ. ಮತ್ತೊಬ್ಬ ಶ್ರೇಷ್ಠ ಸಂತ ಹೇಳುತ್ತಾರೆ, ಆಕೆಯನ್ನು ಪ್ರಾರ್ಥಿಸದ ಯಾರೊಬ್ಬನು ಕೂಡ ಸಂತನಾಗಿಲ್ಲ ಎಂಬುದಾಗಿ ಹೇಳುತ್ತಾರೆ. ಅಂದರೆ ಮಾತೆ ಮರಿಯ ಎಷ್ಟೊಂದು ಶ್ರೇಷ್ಠಳು, ಪವಿತ್ರಳು. ಆದ್ದರಿಂದ ಆಕೆಯನ್ನು ದೇವರ ತಾಯಿಯಾಗಿ ಮಾಡಿದರು. ಸಂತ ಬರ್ನಾಡರವರು ತಮ್ಮ ವಾಕ್ಯಗಳಲ್ಲಿ ಹೇಳುವುದಾದರೆ, ಸರ್ವಶಕ್ತ ದೇವರು ಈ ಭೂಮಂಡಲವನ್ನು ಈಗಿರುವಂತಹ ಸೃಷ್ಟಿಗಿಂತಲೂ ಮಿಗಿಲಾಗಿ ಉನ್ನತವಾಗಿ ಇನ್ನೂ 7 ಬಾರಿ ಸೃಷ್ಟಿಸಬಲ್ಲರು. ಆದರೆ ಮಾತೆ ಮರಿಯಳಂತಹ ಒಬ್ಬ ಶ್ರೇಷ್ಠ ಮಹಿಳೆಯನ್ನು ಸೃಷ್ಟಿಸಲು ತಂದೆ ದೇವರಿಗೂ ಕೂಡ ಕಷ್ಟವಾಗ್ತದೆ. ಹಾಗಾದರೆ ಮಾತೆ ಮರಿಯಳನ್ನು ಬೈಬಲ್ ಶ್ರೀ ಗ್ರಂಥದಲ್ಲಿ ಯಾವ ರೀತಿಯಲ್ಲಿ ನಾವು ನೋಡುತ್ತೇವೆ ಹಾಗೂ ಧರ್ಮಸಭೆ ಆಕೆಗೆ ಏಕೆ ಅಷ್ಟೊಂದು ಶ್ರೇಷ್ಠ? ಧರ್ಮಸಭೆಗಿಂತಲೂ ಹೆಚ್ಚಾಗಿ ಸರ್ವಶಕ್ತ ದೇವನೇ ಈಕೆಯನ್ನು ಆರಿಸಿಕೊಳ್ಳುವಂತಹ ವಿಶಿಷ್ಟತೆ ಏನು ಎಂಬುದನ್ನು ನಾವು ಕಾಣುತ್ತೇವೆ. ಗಲಾತ್ಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 4ರಿಂದ 7ರಲ್ಲಿ ನಾವು ಕಾಣುತ್ತೇವೆ, ಕಾಲವು ಪರಿಪಕ್ವವಾದಾಗ ದೇವರು ತಮ್ಮನ್ನೇ ಪುತ್ರನನ್ನೇ ಕಳಿಸಿಕೊಟ್ಟರು. ಇವರು ಧರ್ಮಶಾಸ್ತ್ರದ ಅಧೀನರಾಗಿರುವ ಅವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವರ ಪುತ್ರರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿ ಒಬ್ಬ ಸ್ತ್ರೀಯಲ್ಲಿ ಜನಿಸಿದರು ಎಂಬುದಾಗಿ ನಾವು ಕಾಣುತ್ತೇವೆ. ಈ ಸ್ತ್ರೀ ಮಾತೆ ಮರಿಯ, ಆಕೆಯ ಶ್ರೇಷ್ಠತೆಯನ್ನು ನಾವು ಇಂದು ಧ್ಯಾನಿಸೋಣ. ನಾವು ಇಡೀ ಬೈಬಲನ್ನು, ಹಳೆಯ ಒಡಂಬಡಿಕೆಯನ್ನು ಸಂಪೂರ್ಣವಾಗಿ ನೋಡುವುದಾದರೆ 7 ಶ್ರೇಷ್ಠ ಮಹಿಳೆಯರನ್ನು ನಾವು ಅಲ್ಲಿ ಕಾಣುತ್ತೇವೆ. ಈ 7 ಶ್ರೇಷ್ಠ ಮಹಿಳೆಯರನ್ನು ನಾವು ಆದಿಕಾಂಡದ ಮೊದಲನೆಯ ಗ್ರಂಥ ಆದಿಕಾಂಡದಿಂದ ನಾವು ಕೂಡ ಕಾಣುತ್ತೇವೆ. ಅದರಲ್ಲಿ ನಾವು ಮೊದಲಿಗೆ ಕಾಣುವುದು ಏವೆಯನ್ನು ದೇವರು ಆದಾಮ್ ಮತ್ತು ಈವೆ ಈ ಇಬ್ಬರನ್ನು ತನ್ನ ಸ್ನೇಹಿತರನ್ನಾಗಿ ತನ್ನದೇ ಸೃಷ್ಟಿಯಲ್ಲಿ, ತನ್ನದೇ ರೂಪದಲ್ಲಿ, ತನ್ನದೇ ಆದಂತಹ ಪ್ರತಿಯೊಂದರಲ್ಲಿ ಕೂಡ ತನ್ನ ರೀತಿಯಲ್ಲಿ ಸೃಷ್ಟಿ ಮಾಡಿ ಸುಂದರವಾದಂತಹ ಏದೇನ್ ತೋಟವನ್ನು ನೀಡಿ ಅವರನ್ನು ಅಲ್ಲಿ ಅವರು ಸೃಷ್ಟಿ ಮಾಡಿ ಅವರಿಗೆ ಸಂಪೂರ್ಣವಾದ ಜವಾಬ್ದಾರಿಯನ್ನು ಅವರಿಗೆ ನೀಡುತ್ತಾರೆ. ಆದರೆ ಸರ್ವೇಶ್ವರ ಸ್ವಾಮಿ ಅವರನ್ನು ಸೃಷ್ಟಿ ಮಾಡಿ ಏದೇನ್ ತೋಟದಲ್ಲಿ ನೀಡಿದಾಗ ಅವರು ಸೈತಾನನ ಶೋಧನೆಯಿಂದ, ಅದರಲ್ಲಿ ಕೂಡ ಆ ಶೈತಾನನು ಏವೆಯನ್ನು ಶೋಧಿಸುವುದರ ಮೂಲಕ, ಆ ಒಬ್ಬ ಮಹಿಳೆಯ ಮೂಲಕ ಇಡೀ ಪಾಪವು ಪ್ರಪಂಚಕ್ಕೆ ಬರುವುದರ ಮೂಲಕ, ಆಕೆಯ ಮೂಲಕ ನಾವು ದೇವರು ನೀಡಿದಂತಹ ಸುಂದರವಾದಂತಹ ಸೃಷ್ಟಿಯನ್ನು ಕಳೆದುಕೊಳ್ಳುತ್ತೇವೆ, ಪಾಪಕ್ಕೆ ಕಾರಣವಾಗುತ್ತೇವೆ. ಸಂತ ಪೌಲರು ರೋಮನ್ನರಿಗೆ ಬರೆದ ಪತ್ರದಲ್ಲಿ ನಾವು ಕಾಣುವಂತೆ, ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷನಿಂದ ಹೇಗೆ ಪಾಪವು ಲೋಕಕ್ಕೆ ಬಂತೋ ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನಿಂದ ಸ್ವಾಮಿ ಯೇಸುವಿನ ಮೂಲಕ ನಮಗೆ ಪುನಃ ನಿತ್ಯ ಜೀವ ಲಭಿಸಿತು ಎಂಬುದಾಗಿ ನಾವು ಕಾಣುತ್ತೇವೆ. ಹೇಗೆ ಸ್ವಾಮಿ ಯೇಸು ಹೊಸ ಆದಾಮನಾಗಿ
ನವ ಸೃಷ್ಟಿಗೆ ಕಾರಣಕರ್ತರಾಗುತ್ತಾರೋ ಅದೇ ರೀತಿಯಲ್ಲಿ ಮಾತೆ ಮರಿಯ ಸಹ ಸಂರಕ್ಷಕಿಯಾಗಿ, ಅದರಲ್ಲಿ ಕೂಡ ಮಾನವ ಕುಲವನ್ನು ಅವರನ್ನು ಪುನಃ ರಕ್ಷಿಸುವುದರಲ್ಲಿ ಸಹ ಸಂರಕ್ಷಕಿಯಾಗಿ ನಮ್ಮನ್ನು ಕಾಪಾಡುತ್ತಾರೆ. ಆಕೆ ದೇವದೂತನು ಕಳಿಸಿದಾಗ ದೇವರ ಆ ಆಜ್ಞೆಗೆ, ದೇವರ ಆ ವಚನಕ್ಕೆ ತಥಾಸ್ತು ಎಂಬುದಾಗಿ ಹೇಳುವುದರ ಮೂಲಕ, ಅದರಲ್ಲಿ ಕೂಡ ದೇವರ ಚಿತ್ತದಂತೆ ನನಗಾಗಲಿ ಎಂಬುದಾಗಿ ಹೇಳುವುದರ ಮೂಲಕ ನಮ್ಮೆಲ್ಲರ ರಕ್ಷಣೆಯನ್ನು ಆಕೆ ಸ್ವಾಮಿ ಯೇಸುವಿನ ಮೂಲಕ ಮಾಡುತ್ತಾರೆ. ಮತ್ತು ಸ್ವಾಮಿ ಯೇಸುವನ್ನು ಈ ನಮಗೆ ಜಗತ್ತಿಗೆ ಮತ್ತೆ ಪುನಃ ನಾವು ಕಟ್ಟಿಕೊಂಡ ಪಾಪವನ್ನು ತೊಳೆದು ನಮ್ಮನ್ನು ಪುನಃ ದೇವರ ದತ್ತು ಮಕ್ಕಳನ್ನಾಗಿ ಮಾಡಲು ಮಾತೆ ಮರಿಯ ಹೊಸ ಈವೆಯಾಗಿ ನಮಗೆ ಆಕೆ ಮಾರ್ಪಡಿಸುತ್ತಾರೆ. ಇದು ಮೊದಲನೆಯ ಸ್ತ್ರೀಯಲ್ಲಿ ಇರುವಂತಹ ಶ್ರೇಷ್ಠ ಗುಣವನ್ನು ನಾವು ಸಂಪೂರ್ಣವಾಗಿ ಮಾತೆ ಮರಿಯ ಪುನಃ ಪರಿವರ್ತಿಸುವುದನ್ನು ನಾವು ಕಾಣುತ್ತೇವೆ. ಎರಡನೆಯ ಸ್ತ್ರೀಯನ್ನು ನಾವು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಮಿರಿಯಂ. ಈಕೆ ಮೋಶೆಯ ಸಹೋದರಿ ಹಾಗೂ ಪ್ರವಾದಿನಿ ಕೂಡ. ನಾವು ಸ್ವಾಮಿ ಯೇಸುವನ್ನ ಜನನದ ಪ್ರಕರಣವನ್ನು ನೋಡುವುದಾದರೆ, ಜೋಸೆಫ್ ಮತ್ತು ಮಾತೆ ಮರಿಯ ತನ್ನ ತುಂಬು ಗರ್ಭಿಣಿಯ ಸಂದರ್ಭದಲ್ಲಿ ಕಷ್ಟಪಟ್ಟು ಆ ಸಾಮಂತ ರಾಜ ಯೆರೋದನು ಗಂಡು ಮಕ್ಕಳನ್ನು ಕೊಲ್ಲಿಸಬೇಕೆಂಬುದಾಗಿ ಇರುವಂತಹ ಸಂದರ್ಭದಲ್ಲಿ ಮಾತೆ ಮರಿಯ ತುಂಬು ಗರ್ಭಿಣಿಯಾದರೂ ಕೂಡ ಆಕೆ ಈಜಿಪ್ಟ್ ನಾಡಿಗೆ ಪಲಾಯನ ಮಾಡುವುದನ್ನು ನಾವು ಕಾಣುತ್ತೇವೆ. ಹಾಗೂ ತನ್ನ ಪೂಜ್ಯ ಶಿಶುವನ್ನು, ನಮ್ಮ ರಕ್ಷಕನನ್ನು, ನಮ್ಮ ದೇವನನ್ನು ಕಾಪಾಡುವುದನ್ನು ನಾವು ಕಾಣುತ್ತೇವೆ. ಅದೇ ರೀತಿಯಲ್ಲಿ ಮಿರಿಯಂ ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯನ್ನು ರಕ್ಷಿಸುವುದರ ಮೂಲಕ, ನೈಲ್ ನದಿಯಲ್ಲಿ ಆತ ಹೋಗುತ್ತಿದ್ದಂಥ ಪ್ರದೇಶವನ್ನು ನೋಡುವುದರ ಮೂಲಕ ಹಾಗೂ ಫರೋಹ ರಾಜನ ಪುತ್ರಿಗೆ ಆತ ಸಿಕ್ಕಿ ಅದೇ ತಾಯಿಯನ್ನು, ಮೋಶೆಯ ತಾಯಿನ ಪುನಃ ಆ ಫರೋಹನ ಪುತ್ರಿಗೆ ಪರಿಚಯ ಮಾಡಿಕೊಡುವುದರ ಮೂಲಕ ರಕ್ಷಕನ ತಾಯಿಯನ್ನು ಅವರು ಕಾಪಾಡುತ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಮಾತೆ ಮರಿಯ ಹೊಸ ಮೋಶೆಯಾದ ಸ್ವಾಮಿ ಯೇಸುವನ್ನು ತನ್ನ ಈ ಪಾಡು ಹಾಗೂ ತನ್ನ ಈ ಒಂದು ಕಷ್ಟಗಳ ಮೂಲಕವೂ ತನ್ನನ್ನು ಈಜಿಪ್ಟ್ ನಾಡಿಗೆ ಕರೆದುಕೊಂಡು ಹೋಗೋದ್ರ ಮೂಲಕ ಆಕೆ ಮತ್ತೊಬ್ಬ ಮಿರಿಯಂ ಆಗಿ, ಮತ್ತೊಬ್ಬ ಪ್ರವಾದಿನಿಯಾಗಿ ದೇವರ ಪ್ರೀತಿಗೆ, ಚಿತ್ತಕ್ಕೆ ಅವರು ಕಾರಣಕರ್ತರಾಗುತ್ತಾರೆ. ಅದೇ ರೀತಿಯಲ್ಲಿ ನಾವು ಮೂರನೇ ಮಹಿಳೆಯನ್ನು ನೋಡುವುದಾದರೆ ರೇಖೇಲಳು. ಈಕೆ ಇಸ್ರಾಯೇಲ್ ನಾಡಿನ, ವಿಶೇಷವಾಗಿ ಇಸ್ರಾಯೇಲ್ ತನ್ನ ಮಕ್ಕಳಿಗಾಗಿ ಪರಿತಪಿಸುವುದನ್ನು, ಅದರಲ್ಲೂ ಕೂಡ ಬೆಂಗಾಡಿನಲ್ಲಿ ತನ್ನ ಮಗುವಿಗಾಗಿ ಪರಿತಪಿಸುವುದನ್ನು, ಕೂಗನ್ನು ಕೇಳುತ್ತದೆ ಎಂಬುದಾಗಿ ನಾವು ಬೈಬಲ್ ಶ್ರೀ ಗ್ರಂಥದಲ್ಲಿ ಕಾಣುತ್ತೇವೆ. ಸ್ವಾಮಿ ಯೇಸು ತನ್ನ ಜೀವನದಲ್ಲಿ ವಿಶೇಷವಾಗಿ ತಾನು ಬಹಿರಂಗ ಜೀವನವನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕರು ಆತನಿಗೆ ಕಷ್ಟ ಕೊಡುವುದನ್ನು, ಸ್ವಾಮಿ ಯೇಸುವನ್ನು ದೂಷಿಸುವುದನ್ನು, ವಿಶೇಷವಾಗಿ ಯಹೂದ್ಯರು, ಆತನು ಸುಂಕ ವಸೂಲಿಕಾರರು, ಪಾಪಿಸ್ಟರು ಹಾಗೂ ಇವರ ಜೊತೆಯಲ್ಲಿ ಊಟ ಮಾಡುತ್ತಾನೆ, ಆತನೊಬ್ಬ ಕೆಟ್ಟವನೆಂಬುದಾಗಿ ಪರಿಗಣಿಸಿದಾಗ ಸ್ವತಃ ಎತ್ತ ಕರುಳು ಮಾತೆ ಮರಿಯ ತನ್ನ ಪ್ರೀತಿಯ ಮಗ ಸ್ವಾಮಿ ಯೇಸುವಿನ ರಕ್ಷಣೆ ಹಾದಿಯಲ್ಲಿ ಆತನ ಜೊತೆ ಇದ್ದು ಆ ಬೆಂಗಾಡಿನಂತೆ ಇದ್ದಂತಹ ಆ ಒಂದು ನೋವನ್ನು ಆತನ ಪುತ್ರನಿಗಾಗಿ ಪ್ರವಹಿಸುವುದನ್ನು ಹಾಗೂ ಅದರಲ್ಲಿ ಕೂಡ ಸ್ವಾಮಿ ಯೇಸುವಿಗಾಗಿ ಪ್ರಾರ್ಥಿಸುವುದನ್ನು, ತನ್ನ ಮಗನಿಗೆ ಬೆಂಬಲವನ್ನು ನೀಡುವುದರ ಮೂಲಕ ನಿಜವಾದ ರೇಖೇಲಳು ತನ್ನ ಮಗನಿಗಾಗಿ ಪರಿತಪಿಸುವಂತಹ ವಿಷಯವನ್ನು ನಾವು ಮಾತೆ ಮರಿಯ ಸ್ವಾಮಿ ಯೇಸುವಿನಲ್ಲಿ ನಾವು ಕಾಣುತ್ತೇವೆ. ನಾವು ನಾಲ್ಕನೆಯ ಮಹಿಳೆಯನ್ನು ನಾವು ನೋಡುವುದಾದರೆ ಜುಡೀತಳು ವಿಶೇಷವಾಗಿ ಅಸ್ಸೀರಿಯಾದ ನಾಡಿನಿಂದ, ಪ್ರಾಂತ್ಯದಿಂದ ಬಂದಂತಹ ನೆಬುಕದ್ನೆಸರನೇ ತಾನೇ ಸರ್ವೇಶ್ವರ, ಇಸ್ರಾಯೇಲ್ನಲ್ಲಿ ದೇವರಿಲ್ಲ, ತಾನೇ ದೇವರು ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಈಕೆ ಧರ್ಮನಿಷ್ಠಿತಳಾಗಿ ತನ್ನ ಧರ್ಮಕ್ಕೆ ಗೌರವವನ್ನು ಕೊಡುತ್ತಾ ಆಕೆ ತನ್ನ ಪತಿಯನ್ನು ಕಳೆದುಕೊಂಡು ದುಃಖದಲ್ಲಿ ಶೋಭಿತಳಾಗಿದ್ದಳು ಕೂಡ ಆಕೆ ಧರ್ಮವನ್ನು ಪರಿಪಾಲಿಸುತ್ತಾಳೆ ಮತ್ತು ಧರ್ಮ ರಕ್ಷಣೆಯ ಮೂಲಕ ಇಸ್ರಾಯೇಲ್ ಜನರನ್ನು ಹೊಲೋಫರ್ನ್ ಎಂಬ ದಂಡನಾಯಕನನ್ನು, ಈ ನೆಬುಕದ್ನೆಸರನ ಮೂಲಕ ಆತನಿಗೆ ನೀಡಿದಂತಹ ಇಸ್ರಾಯೇಲ್ ನಾಡನ್ನು ನಾಶ ಮಾಡಲು ನೀಡಿದಂತಹ ಈ ಹೊಲೋಫೆರ್ನನ್ನು ಆತನ ಶಿರವನ್ನು ಛೇದನ ಮಾಡುವುದರ ಮೂಲಕ ರಾಣಿಯಾಗಿ, ಮಣಿಯಾಗಿ ಇಸ್ರಾಯೇಲ್ ನಾಡನ್ನು ಕಾಪಾಡುತ್ತಾರೆ. ಮಾತೆ ಮರಿಯಳ ಜೀವನವನ್ನು ನಾವು ನೋಡುವುದಾದರೆ, ಮಾತೆ ಮರಿಯ ವಿಶೇಷವಾಗಿ ನಾವು ಆದಿಕಾಂಡದಲ್ಲಿ ಕಾಣುತ್ತೇವೆ, ಸ್ತ್ರೀಯೊಬ್ಬಳು ಈ ಸರ್ಪದ ಕಾಲನ್ನು ತುಳಿಯೋಳು ಹಾಗೂ ನಿನಗೂ ಸ್ತ್ರೀಗೂ ಈ ಶತ್ರುತ್ವವನ್ನು ತರುತ್ತೇನೆಂಬುದಾಗಿ ಸರ್ವೇಶ್ವರ ಸ್ವಾಮಿ ನುಡಿಯುತ್ತಾರೆ. ಅಂದರೆ ಒಳಿತಿಗೂ ಕೆಡುತಿಗೂ ಕೆಟ್ಟದನ್ನು ತರುತ್ತೇನೆಂಬುದಾಗಿ ಮಾತೆ ಮರಿಯ ಈ ಪ್ರಾಪಂಚಿಕ ವ್ಯಾಮೋಹಗಳನ್ನು ತ್ಯಜಿಸಿ, ಅದರಲ್ಲಿ ಕೂಡ ಪೈಶಾಚಿಕ ಶೋಧನೆಯನ್ನು ತನ್ನ ಕಾಲಿನಲ್ಲಿ ಮೆಟ್ಟಿ
ಆಕೆಯನ್ನು ಪ್ರಾರ್ಥಿಸಿದ ಆಕೆ ನಮಗಾಗಿ ಭಿನ್ನಯಿಸುವ ತಾಯಿಯಾಗಿ ಆಕೆ ನಿರಂತರವಾಗಿ ನಮ್ಮ ರಕ್ಷಣೆಯನ್ನು, ಅದರಲ್ಲಿ ಕೂಡ ಆಧುನಿಕ ಜಗತ್ತಿನಲ್ಲಿ ಹಾಗೂ ಯೇಸುವಿನ ಸಂದರ್ಭದಲ್ಲಿ ಕೂಡ ಆಕೆ ಒಳ್ಳೆಯದನ್ನು ಮಾಡಿಕೊಂಡು ಹೋಗುವುದರ ಮೂಲಕ ಆಕೆ ಜುಡಿತಳ ಆ ಸ್ವಭಾವಕ್ಕಿಂತಲೂ ಹೆಚ್ಚಾಗಿ ರಕ್ಷಣೆಯಲ್ಲಿ ಆಕೆ ಪಾಲ್ಗೊಳ್ಳುತ್ತಾಳೆ. ನಾವು ಅದೇ ರೀತಿಯಲ್ಲಿ ನೋಡುವುದಾದರೆ ಮತ್ತೋರ್ವ ಶ್ರೇಷ್ಠ ಮಹಿಳೆ ಎಸ್ತರಳನ್ನು ಕಾಣುತ್ತೇವೆ. ಎಸ್ತರಳು ಕೂಡ ಈಕೆ ತನ್ನ ಭಿನ್ನಹಗಳ ಮೂಲಕ, ಪ್ರಾರ್ಥನೆಗಳ ಮೂಲಕ ಆ ಜನರನ್ನು ಕಾಪಾಡುತ್ತಾಳೆ. ತನ್ನ ಪತಿ ರಾಜನಲ್ಲಿ ಬೇಡಿಕೊಳ್ಳುತ್ತಾ ಈ ಇಸ್ರಾಯೇಲ್ ಜನರ ಕೆಡುಕನ್ನು ಪರಿಗಣಿಸದೆ ಕೂಡ ಅವರನ್ನು ರಕ್ಷಿಸಲು ಆಕೆಯಲ್ಲಿ ಪ್ರಾರ್ಥಿಸ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಮಾತೆ ಮರಿಯಮ್ಮನವರನ್ನು ನೋಡುವುದಾದರೆ ಆಕೆಯನ್ನು ನಾವು ನಿತ್ಯಾಧಾರ ಮಾತೆ ಎಂಬುದಾಗಿ ನಾವು ಕರೆಯುತ್ತೇವೆ. ನಿತ್ಯಾಧಾರ, ನಮಗೆ ನಿರಂತರವಾಗಿ ನಮಗಾಗಿ ಪರಿತಪಿಸುವ, ನಮಗಾಗಿ ಭಿನ್ನಯಿಸುವ, ನಮಗಾಗಿ ಪ್ರಾರ್ಥಿಸುವ ಏಕೈಕ ತಾಯಿ ದೇವರ ತಾಯಿ ಹಾಗೂ ನಮ್ಮೆಲ್ಲರ ತಾಯಿ ಮಾತೆ ಮರಿಯ ಇವರಾಗಿದ್ದಾರೆ. ಇವರು ಎಸ್ತರಳು ಹೇಳುವಂತಹ ಆಕೆ ಮಾಡಿದಂತಹ ತನ್ನ ಪ್ರಜೆಗಾಗಿ ಮಾಡಿದಂತಹ ತ್ಯಾಗವನ್ನು ಸಂಪೂರ್ಣವಾಗಿ ನಾವು ಮಾತೆ ಮರಿಯಮ್ಮನವರಲ್ಲಿ ನಾವು ಕಾಣುತ್ತೇವೆ. ಅದೇ ರೀತಿಯಲ್ಲಿ ಆರನೆಯ ಮತ್ತೊಬ್ಬ ಹಳೆಯ ಒಡಂಬಡಿಕೆಯಲ್ಲಿ ನಾವು ಕಾಣುವಂತಹ ಶ್ರೇಷ್ಠ ಮಹಿಳೆ ರೂತ್. ಈಕೆ ಅನ್ಯ ಜನಾಂಗಕ್ಕೆ ಸೇರಿದವಳಾಗಿದ್ದರೂ ಕೂಡ ಆಕೆ ತನ್ನ ಗಂಡ ಒಬೇದನನ್ನು ವಿವಾಹವಾದ ನಂತರ ಧರ್ಮಶಾಸ್ತ್ರದ ಪ್ರಕಾರ ಅದರಲ್ಲಿ ಕೂಡ ತನ್ನ ಸೇವೆ ತ್ಯಾಗದ ಮೂಲಕ ತನ್ನ ಅತ್ತೆಗೆ ಹಾಗೂ ಕುಟುಂಬಕ್ಕೆ ಬೇಕಾಗುವಂತಹ ಪ್ರಾಮಾಣಿಕ ಸೇವೆಯನ್ನು ಮಾಡುತ್ತಾರೆ. ಮಾತ್ರವಲ್ಲ, ಇಸ್ರಾಯೇಲ್ ನಾಡಿನಲ್ಲಿ ವಿಶೇಷವಾಗಿ ದಾವೀದ ಅರಸನ ಮುತ್ತಜ್ಜಿ ಆ ಒಂದು ರಕ್ಷಣೆಯ ಹಾದಿಯಲ್ಲಿ ಈಕೆ ಬರುವುದನ್ನು ನಾವು ಕಾಣುತ್ತೇವೆ. ಮಾತೆ ಮರಿಯಮ್ಮನವರನ್ನು ನಾವು ನೋಡುವುದಾದರೆ ರಕ್ಷಣೆಯ ಹಾದಿಯಲ್ಲಿ ತನ್ನ ತ್ಯಾಗ, ಅದರಲ್ಲಿ ಕೂಡ ತನ್ನ ಕುಟುಂಬಸ್ಥರಿಗೆ ಎಲಿಜಬೆತಳನ್ನು ಸಂಧಿಸಿ ಆಕೆಗೆ ಬೇಕಾಗುವಂಥ ಪ್ರತಿಯೊಂದನ್ನು ಆಕೆ ಆ ಗುಡ್ಡಗಾಡಿನ ಪ್ರದೇಶದಲ್ಲಿ ನಡೆದು ಹೋಗಿ ಆಕೆಯನ್ನು ಸಂಧಿಸುತ್ತಾರೆ. ಹಾಗೂ ಆಕೆಯನ್ನು ಸಂಧಿಸಿದಾಗ ಪವಿತ್ರಾತ್ಮರು ಅವರನ್ನು ಪರಿಗಣಿಸಿ ಪವಿತ್ರಾತ್ಮರು ಮಗು ನಲಿದಾಡುವುದನ್ನು ನಾವು ಕಾಣುತ್ತೇವೆ. ಮಾತೆ ಮರಿಯಲ್ಲಿದ್ದಂತಹ ತ್ಯಾಗ, ಮನೋಭಾವನೆ ಹಾಗೂ ಪ್ರೀತಿ ವಿಶ್ವಾಸಗಳು ತನ್ನ ಸಂಬಂಧಿಕರೊಂದಿಗೆ ಇದ್ದಂತಹದ್ದನ್ನು ನಾವು ಈ ರೂತಲ್ಲಿ ಇದ್ದಂತಹದ್ದನ್ನು ಮಾತೆ ಮರಿಯ ಸಂಪೂರ್ಣಗೊಳಿಸುತ್ತಾರೆ. ಕೊನೆಯದಾಗಿ 7ನೆಯ ವ್ಯಕ್ತಿಯನ್ನು ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಮಕ್ಕಾಬಿಯರ ತಾಯಿ. ಮಕ್ಕಾಬಿಯರ ಗ್ರಂಥದಲ್ಲಿ ನಾವು ಕಾಣುತ್ತೇವೆ. ಇಡೀ ಗ್ರಂಥವನ್ನು ನಾವು ಓದಿದಾಗ ಮಕ್ಕಾಬಿಯರ ತಾಯಿ ವಿಶೇಷವಾಗಿ ತನ್ನ 7 ಮಂದಿ ಮಕ್ಕಳನ್ನು ಕೂಡ ಧರ್ಮದಲ್ಲಿ ನಡೆಸುತ್ತಾರೆ. ಮಾತ್ರವಲ್ಲ, ಈ ಧಾರ್ಮಿಕ ಕಾರ್ಯದಲ್ಲಿ ತನ್ನ ಮಕ್ಕಳಿಗೆ ಸಂಪೂರ್ಣ ಬೆಂಬಲವನ್ನು, ಆ ಅರಸನು ಅವರನ್ನು ಕೊಲ್ಲಿಸಿದರೂ ಕೂಡ ತನ್ನ ಆ 7ನೇ ಮಗನಿಗೆ ಅವರು ಬೆಂಬಲ ನೀಡಿ ಹೇಳುವಂಥದ್ದು, ನಿನ್ನ 6 ಮಂದಿ ಸಹೋದರರಂತೆ ನೀನು ಕೂಡ ದೇವರಿಗಾಗಿ ನಿನ್ನನ್ನೇ ಪ್ರಾಣ ತೆತ್ತು ನೀನು ದೇವರ ಪ್ರೀತಿಯನ್ನು, ಮೆಚ್ಚುಗೆಯನ್ನು ಪಡೆದುಕೋ ಎಂಬುದಾಗಿ ಈ ಮಕ್ಕಾಬಿಯರ ತಾಯಿ ಈ ಮಗನಿಗೆ ಹೇಳುತ್ತಾರೆ. ನಾವು ಮಾತೆ ಮರಿಯಳನ್ನು ನೋಡುವುದಾದರೆ ಮಾತೆ ಮರಿಯ ಬಹುಶಃ ಮಾತೆ ಮರಿಯಮ್ಮನವರ ವಿಶೇಷವಾದಂಥ ಬೆಂಬಲ ಸ್ವಾಮಿ ಯೇಸುವಿನ ಸಂಪೂರ್ಣವಾದ ರಕ್ಷಣೆ ಹಾದಿಯಲ್ಲಿ ಅವರೊಂದಿಗಿತ್ತು ಹಾಗೂ ರಕ್ಷಣೆಗೆ ಕಾರಣಕರ್ತವಾಯಿತು. ಸ್ವಾಮಿ ಯೇಸುವನ್ನು ನಾವು ನೋಡುವುದಾದರೆ, ಇಡೀ ಜೀವನವನ್ನು ನೋಡುವುದಾದರೆ ಸ್ವಾಮಿ ಯೇಸು ತಾನು ಕಣ್ಣು ಬಿಡುವಾಗ ಕಂಡಂತಹ ಏಕೈಕ ವ್ಯಕ್ತಿ ಮಾತೆ ಮರಿಯ. ತಾನು ಶಿಲುಬೆಯ ಮೇಲೆ ತನ್ನ ಕೊನೆಯ ಕ್ಷಣಗಳಲ್ಲಿ ಕಣ್ಣನ್ನು ಮುಚ್ಚುವಾಗ ನೋಡಿದಂಥ ಏಕೈಕ ಮಹಿಳೆ ಮಾತೆ ಮರಿಯ. ಈ 2 ಸಂದರ್ಭಗಳಲ್ಲಿ ತನ್ನೊಂದಿಗೆ ಸಂಪೂರ್ಣವಾಗಿ ಒಬ್ಬ ಶಿಷ್ಯೆಯಾಗಿ, ತಾಯಿಯಾಗಿ ಹಾಗೂ ಧರ್ಮಸಭೆಗೆ ಬೇಕಾಗುವಂಥ ಪ್ರತಿಯೊಂದನ್ನು ರಕ್ಷಣಾ ಕಾರ್ಯವನ್ನು ಮಾಡಿದಂಥವರು ಮಾತೆ ಮರಿಯ. ಈ ಮಾತೆ ಮರಿಯ ದೇವರಿಗೂ ನಮಗೂ ಒಂದು ಏಣಿಯಾಗಿಯೂ ಹಾಗೂ ಸೇತುವೆಯಾಗಿಯೂ ಹಾಗೂ ನಮಗೆ ಬೇಕಾಗುವಂಥ ಸಂಪೂರ್ಣ ರಕ್ಷಣೆಯನ್ನು ಮಾತೆ ಮರಿಯ ನೀಡಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇಡೀ ಈ ಬೈಬಲನ್ನು ಒಬ್ಬ ಏಕೈಕ ವ್ಯಕ್ತಿತ್ವದಲ್ಲಿ ನಾವು ನೋಡುವುದಾದರೆ ಮಾತೆ ಮರಿಯ ಸಂಪೂರ್ಣಳು, ಪರಿಪೂರ್ಣಳು ಹಾಗೂ ವರ ಕೃಪಾ ಪೂರ್ಣಳು. ಆದ್ದರಿಂದಲೇ ಸರ್ವೇಶ್ವರ ತಂದೆ ದೇವರು ಮಾತೆ ಮರಿಯಳನ್ನು ತನ್ನ ಪ್ರಿಯ ಕುಮಾರ ಸ್ವಾಮಿ ಯೇಸುವಿನ ಪ್ರೀತಿಯ ತಾಯಿಯಾಗಿಯಲು ಅರ್ಹಳು, ಯೋಗ್ಯಳು ಎಂಬುದಾಗಿ ಮಾತೆ ಮರಿಯಳನ್ನು ಸ್ವೀಕರಿಸುತ್ತಾರೆ. ಹಾಗೂ ನಾವು ಇಂದಿನ ಸುಸಂದೇಶದಲ್ಲಿ ಆಕೆ ಉದ್ಗಾರ ಮಾಡಿ ಹಾಡಿದಂಥ ಹಾಡಿನಲ್ಲಿ, ಇಂದಿನಿಂದ ಹೊಗಳುವರೆನ್ನನ್ನು ಸರ್ವ ಜನಾಂಗ, ಏಕನೇ ಮಾಡಿಹನು ಸರ್ವಶಕ್ತ ಮಹತ್ ಕಾರ್ಯಗಳನ್ನು ಎಂಬುದಾಗಿ ದೇವರ ತಾಯಿಯಾಗಿ ಅವರನ್ನು ಮಾಡುತ್ತಾರೆ. ಮಾತ್ರವಲ್ಲ, ಇಡೀ ಮನುಕುಲದ ತಾಯಿಯನ್ನಾಗಿ ಮಾತೆ ಮರಿಯಳನ್ನು ನಾವು ಕಾಣುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ,
ನಾವು ಲೂಕನು ಬರೆದ ಸುಸಂದೇಶದ 2ನೇ ವಾಚನ 16ರಿಂದ 21ರಲ್ಲಿ ನಾವು ಕಾಣುತ್ತೇವೆ. ಮಾತೆ ಮರಿಯ ಸ್ವಾಮಿ ಯೇಸುವಿನ ಆ ಸುನ್ನತಿಯನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಯೇಸುವಿಗೆ ನಾಮಕರಣ ಮಾಡುವಂಥ ಸಂದರ್ಭದಲ್ಲಿ ಯೇಸು ಎಂಬುದಾಗಿ ಹೆಸರನ್ನು ಇಡುತ್ತಾರೆ. ಮತ್ತು ಈ ಯೇಸು ಎಂಬ ಹೆಸರನ್ನು ಇಡಬೇಕೆಂಬುದನ್ನು ದೇವದೂತನು ಮಾತೆ ಮರಿಯನಿಗೆ ಈ ಗರ್ಭವತಿ ಆಗಿರುವಾಗಲೇ ತಿಳಿಸ್ತಾರೆ. ಅಂದರೆ ಮಾತೆ ಮರಿಯ ಪವಿತ್ರಾತ್ಮ ಭರಿತಳಾಗಿ ದೇವದೂತನ ಮೂಲಕ ಬೇಕಾದಂತಹ ಎಲ್ಲ ರಕ್ಷಣೆಯ ಕಾರ್ಯಗಳನ್ನು ಅವರು ಮಾಡುತ್ತಾರೆ. ನಾವು ವಿಶೇಷವಾಗಿ ಮಾತೆ ಮರಿಯಳನ್ನು ನಾವು ಗೌರವಿಸುವಂಥ ಸಂದರ್ಭದಲ್ಲಿ ಈ ಹಬ್ಬದಲ್ಲಿ ನಾವು ಆಕೆಯಲ್ಲಿ ಪ್ರಾರ್ಥಿಸೋಣ. ಕಾರಣ ಮಾತೆ ಮರಿಯಳಿಗಿಂತ ಶ್ರೇಷ್ಠ ಒಬ್ಬ ವ್ಯಕ್ತಿ ನಾವು ಯಾರನ್ನು ಕೂಡ ಕಾಣಲು ಸಾಧ್ಯವಿಲ್ಲ. ಆಕೆಯ ವ್ಯಕ್ತಿತ್ವದ ಮೂಲಕ ನಮ್ಮ ರಕ್ಷಣೆ ಆಗಿದೆ. ನಮ್ಮ ಪೋಪ್ ಜಗದ್ಗುರುಗಳು ಪೋಪ್ ಜಾನ್ ಪೌಲ್ 2ನೇ ಅವರು ತಮ್ಮ ಪೋಪ್ ಆ ಒಂದು ಕ್ಷಣದಲ್ಲಿ ಅವರು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಜನರನ್ನು ಉದ್ದೇಶಿಸಿ ಮಾತೆ ಮರಿಯಮ್ಮನಲ್ಲಿ ಮೊದಲ ಬಾರಿಗೆ ಪ್ರಾರ್ಥಿಸಿದಾಗ ಅವರು ಈ ರೀತಿಯಾಗಿ ಹೇಳುತ್ತಾರೆ, ಮಿರಿಯಾ ತೋತೋ ತುವೋಸ್ ಎಂಬುದಾಗಿ ಹೇಳುತ್ತಾರೆ. ಅಂದರೆ ಮರಿಯ, ನಾನು ಸಂಪೂರ್ಣವಾಗಿ ನಿನ್ನವನು ಎಂಬುದಾಗಿ ಪೋಪ್ ಜಾನ್ ಪೌಲರು ಅವರು ತಾವು ಪೋಪ್ ಜಗದ್ಗುರುಗಳಾಗಿ ಆಯ್ಕೆಯಾದ ಆ ಕ್ಷಣದಲ್ಲಿ ಹೊರಡಿದಂತಹ ಮೊದಲ ಮಾತುಗಳು. ಅಂದರೆ ಆ ಪೋಪ್ ಜಗದ್ಗುರುಗಳು ಸಂಪೂರ್ಣವಾಗಿ ಮಾತೆ ಮರಿಯಳ ಪ್ರಾರ್ಥನೆಯಲ್ಲಿ ಭಿನ್ನಹದ ಮೂಲಕ ತಮ್ಮ ಯಶಸ್ವಿಯನ್ನು ಮಾಡುತ್ತಾರೆ ಹಾಗೂ ಅವರೊಬ್ಬರು ಸಂತರಾಗಿ ಮಾರ್ಪಡುತ್ತಾರೆ. ನಾವು ಮಾತೆ ಮರಿಯಳನ್ನು ವಿಶೇಷವಾಗಿ ಗೌರವಿಸಿ ಆಕೆಯಲ್ಲಿ ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ನಾವು ಇಡೀ ಬೈಬಲ್ ಶ್ರೀ ಗ್ರಂಥವನ್ನು ನೋಡುವುದಾದರೆ ಇನ್ನೂ ಅದೇ ರೀತಿಯಲ್ಲಿ ಬೇರೆ ಅನ್ಯ ಗ್ರಂಥಗಳಲ್ಲಿ ಕೂಡ ಮಾತೆ ಮರಿಯಳನ್ನು ಹೊಗಳಲಾಗಿದೆ, ಆಕೆಯ ಶ್ರೇಷ್ಠತೆ ಬಗ್ಗೆ ನುಡಿಯಲಾಗಿದೆ. ಈ ದೇವ ಮಾತೆ ನಮ್ಮೆಲ್ಲರ ತಾಯಿ ಹಾಗೂ ನಮ್ಮೆಲ್ಲರ ಮಾತೆ ಆಗಿರುವುದು ನಮಗೆ ನಿಜವಾಗಿಯೂ ಭಾಗ್ಯವಾಗಿದೆ. ಈ ಒಂದು ಶ್ರೇಷ್ಠ ಸಂದರ್ಭದಲ್ಲಿ ನಾವು ಮಾತೆ ಮರಿಯಳನ್ನು ಸ್ಮರಿಸೋಣ, ಆಕೆಯನ್ನು ನಿರಂತರವಾಗಿ ಪ್ರಾರ್ಥಿಸೋಣ. ನಾವೇ ಮರೆತು ಹೋದರೂ ಕೂಡ ಮಾತೆ ಮರಿಯ ನಮ್ಮನ್ನು ಮರೆಯುವುದಿಲ್ಲ. ಕಾರಣ ಆಕೆಯ ವ್ಯಕ್ತಿತ್ವ ಅಂಥದ್ದು. ಆಕೆ ನಿತ್ಯದಾರ ಮಾತೆಯಾಗಿದ್ದಾರೆ. ನಾವೇ ನಮ್ಮ ರಕ್ಷಣೆಯನ್ನು ಕಳೆದುಕೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಆಕೆ ನಮ್ಮ ರಕ್ಷಣೆಗಾಗಿ ನಿರಂತರವಾಗಿ ತನ್ನ ಮಗನಲ್ಲಿ ಭಿನ್ನಯಿಸ್ತಾರೆ. ಅರಸರುಗಳ ಗ್ರಂಥದಲ್ಲಿ ನಾವು ಕಾಣುತ್ತೇವೆ, ಒಂದು ರೀತಿಯ ಘಟನೆಯನ್ನು ನಾವು ಕಾಣುತ್ತೇವೆ. ಸೊಲೊಮೋನ್ ಅರಸನು ತನ್ನ ರಾಜ್ಯ ವೈಭವದಲ್ಲಿ ಆ ಅರಮನೆಯಲ್ಲಿ ಕುಳಿತಿರುವಂಥ ಸಂದರ್ಭದಲ್ಲಿ ತನ್ನ ತಾಯಿ ಆ ಅರಮನೆಯ ದ್ವಾರದಲ್ಲಿ ಬರುವಂಥ ಸಂದರ್ಭದಲ್ಲಿ ಸೊಲೊಮೋನ್ ಅರಸ ಆತ ಎದ್ದು ನಿಲ್ಲುತ್ತಾನೆ. ಎಲ್ಲ ಪ್ರಜಾಸಮುಖರು ಆತನಲ್ಲಿ ನೋಡಿ ಕೇಳುತ್ತಾರೆ ಮತ್ತು ಸ್ವತಃ ತನ್ನ ತಾಯಿಯೇ ಸೊಲೊಮೋನ್ ಅರಸನಲ್ಲಿ ಕೇಳುತ್ತಾರೆ, ನೀನು ಈ ನಾಡಿನ ದೊಡ್ಡ ಅರಸ, ನೀನು ಸಾಮಾನ್ಯ ಪ್ರಜೆಯಾದ ನನ್ನಂತಹ ಒಬ್ಬ ಮಹಿಳೆಗೆ ಎದ್ದು ನಿಲ್ಲುವುದೇ ಎಂಬುದಾಗಿ. ಆಗ ಸೊಲೊಮೋನ್ ಅರಸ ಆಕೆ ತಾಯಿಯಲ್ಲಿ ಹೇಳುತ್ತಾನೆ, ತಾಯಿ, ನೀನಿಲ್ಲದಿದ್ದರೆ ನಾನು ಇಲ್ಲಿ ಇರುತ್ತಿರಲಿಲ್ಲ, ನೀನು ಶ್ರೇಷ್ಠಳು, ನೀನು ಮೊದಲು ಎಂಬುದಾಗಿ ಸೊಲೊಮೋನ್ ಅರಸ ಹೇಳುವುದರ ಮೂಲಕ ತನ್ನ ತಾಯಿಗೆ ಬೇಕಾದಂತಹ ಗೌರವವನ್ನು ಆತ ಸಲ್ಲಿಸುತ್ತಾನೆ. ಇದೇ ಒಂದು ಗೌರವವನ್ನು ಸ್ವತಃ ಸ್ವಾಮಿ ಯೇಸುವೆ ಮಾತೆ ಮರಿಯಳಿಗೆ ನೀಡುತ್ತಾರೆ. ಕಾರಣ ತಾನು ಪುನರುತ್ಥಾನರಾಗುವಂಥ ಸಂದರ್ಭದಲ್ಲಿ ಮಾತೆ ಮರಿಯಳನ್ನು ದೇವರ ತಾಯಿಯಾಗಿ ಮಾಡಿದಂತಹ ಅದೇ ಸ್ವಾಮಿ ಯೇಸು ಇಡೀ ಮನುಕುಲದ ತಾಯಿಯಾಗಿ ನಮಗೆ ನೀಡುತ್ತಾರೆ. ಮಾತ್ರವಲ್ಲ, ಆಕೆ ಸ್ವರ್ಗಕ್ಕೆ ಆರೋಹಣವಾಗುವಂಥ ಸಂದರ್ಭದಲ್ಲಿ, ಸ್ವರ್ಗ ಸ್ವೀಕೃತವಾಗುವಂಥ ಸಂದರ್ಭದಲ್ಲಿ ಆಕೆಯ ಶರೀರ ಕೆಡದಂತೆ ಸ್ವತಃ ಸಂಪೂರ್ಣ ಶರೀರ ಆತ್ಮದೊಡನೆ ತಾನು ಇರುವಂತಹ ಪ್ರದೇಶದಲ್ಲಿ ಆಕೆಯನ್ನು ಸ್ವರ್ಗದ ಹಾಗೂ ಭೂಲೋಕದ ರಾಣಿಯನ್ನಾಗಿ ಮಾತೆ ಮರಿಯಮ್ಮನವರನ್ನು ಮಾಡುತ್ತಾರೆ. ಮಾತೆ ಮರಿಯಳನ್ನು ನಾವು ವಿಶೇಷವಾಗಿ ನಾವು ಆಕೆಯನ್ನು ಗೌರವಿಸುವುದರ ಮೂಲಕ ನಮ್ಮ ಕ್ರೈಸ್ತ ಕುಟುಂಬಗಳಲ್ಲಿ ಆಕೆಯನ್ನು ನಮ್ಮ ಕುಟುಂಬದ ತಾಯಿಯನ್ನಾಗಿ ಇಡೋಣ. ಆಕೆಯಲ್ಲಿ ಪ್ರತಿನಿತ್ಯವೂ ನಾವು ಪ್ರಾರ್ಥಿಸೋಣ. ಆಗ ಮಾತ್ರವೇ ನಾವು ನಿಜವಾಗಿಯೂ ದೇವರ ಪ್ರೀತಿಯನ್ನು ಪಡೆಯಲು, ಸರ್ವೇಶ್ವರ ದೇವರ ಪ್ರೀತಿಯನ್ನು ನಾವು ಕಾಣುತ್ತೇವೆ. ಜುಡೀತಳ ಗ್ರಂಥದಲ್ಲಿ ನಾವು ಕಾಣುವಂತೆ ಜುಡೀತಳ ಗ್ರಂಥ 15ನೇ ಅಧ್ಯಾಯ 9ನೇ ವಾಕ್ಯಗಳಲ್ಲಿ ನಾವು ಕಾಣುತ್ತೇವೆ, ನೀನೇ ಜೆರುಸಲೇಮಿನ ಮಹಿಮೆ, ನೀನೇ ಇಸ್ರಾಯೇಲರ ಗರಿಮೆ, ನೀನೇ ನಮ್ಮ ಜನಾಂಗದ ಹಿರಿಮೆ ಎಂಬುದಾಗಿ. ನಮ್ಮ ಹೊಸ ಇಸ್ರಾಯೇಲ್ ಎಂದರೆ ಧರ್ಮಸಭೆಯನ್ನು ನಡೆಸುವಂತಹ ಹಿರಿಮೆ, ಗರಿಮೆ ಮತ್ತು ಈ ತಾಯಿಯಾಗಿ ಮಾತೆ ಮರಿಯ ಇವರು ನಮಗಾಗಿ ಇರುವಂಥದ್ದನ್ನು ನಾವು ಕಾಣುತ್ತೇವೆ. ಮಾತೆ ಮರಿಯಳಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ನಾವು ಧರ್ಮಸಭೆಯ ಎಲ್ಲ ಮಕ್ಕಳು ಮಾತೆ ಮರಿಯಮ್ಮನವರಲ್ಲಿ ನಿಂತು ಭಿನ್ನಯಿಸುತ್ತಾ ಪ್ರಾರ್ಥಿಸೋಣ.
ನಮೋ ಮರಿಯ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್.